ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಮಹಿ ಅಮ್ಮ ಮನೆಗೆ ಬಂದಿರ್ತಾರೆ. ಎಲ್ರಿಗೂ ತುಂಬಾ ಖುಷಿಯಾಗಿರ್ತದೆ. ಆದರೆ ನಟರಾಜ ಬಾಯಿಗೆ ಬಂದಾಗ ಬೈತಾನೆ. ಇವಳನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿತ್ತು ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಯಾಕಂತ ಈ ರೀತಿ ಮಾತಾಡ್ತಿದ್ದೀರ ನೀವು? ನೋಡಿ ಮಹಿ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ನೀವೇ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನೋಡಿ ಇವಳನ್ನ ಕರ್ಕೊಂಡು ಬಂದ್ರಲ್ಲ, ಇನ್ನು ಇವಳ ಬುದ್ಧಿ ಏನಂತ ನಿಮಗೆ ಗೊತ್ತಾಗುತ್ತೆ. ಇವಳಷ್ಟು ಕೆಟ್ಟವಳು ಯಾರೂ ಇಲ್ಲ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾನೆ. ಆಗ ಮನೆಯವರೆಲ್ಲರೂ ಹೇಳ್ತಾರೆ, ನೀ ಸ್ವಲ್ಪ ಬಾಯಿ ಮುಚ್ಚಿ ಕುತ್ಕೊಳ್ತೀಯಾ ಅಂತ ಹೇಳ್ತಾರೆ. ಆವಾಗ ನಟರಾಜ ಹೇಳ್ತಾನೆ, ಆಯಿತು, ಇವತ್ತು ನನಗೆ ಬೈತಿದ್ದೀರಲ್ಲ, ಮುಂದೊಂದು ದಿನ ಇವಳೇನು ಅಂತ ಗೊತ್ತಾಗುತ್ತೆ, ಆಗ ನೀವು ಯಾರಿಗೆ ಬೈತೀರಾ ಅದು ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಮಹಿ ಅಮ್ಮ ಹೇಳ್ತಾರೆ, ನಂಗೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ಇನ್ನು ಮಹಿ ಅಮ್ಮ ಹೇಳ್ತಾರೆ ಮುತ್ತುಗೆ, ನಿನ್ನ ಹೆಸರೇನಪ್ಪ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಏನಮ್ಮ ನೀವು ಹಾಗೆ ಹೇಳ್ತಿದ್ದೀರಾ, ನನಗೆ ನೀವು ಮಹಿಯನ್ನು ಹೇಗೆ ಮಾತಾಡಿಸ್ತೀರಾ ಅದೇ ರೀತಿ ಮಾತಾಡಿಸಿ. ನಿಮಗೆ ನಮ್ಮ ಪರಿಚಯ ಆಗಲಿಲ್ವಾ? ನಾವು ಸಣ್ಣದಿರುವಾಗ ನೀವು ನಮ್ಮ ನೋಡಿದ್ದೀರಲ್ವಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾರೆ, ಹೌದು ಕಣಪ್ಪ, ನಿಮ್ಮನ್ನೆಲ್ಲನೂ ನೋಡಿದ್ದೇನೆ, ಆದರೆ ನೀವೆಲ್ಲ ಇನ್ನೂ ಚಿಕ್ಕವರು, ಹಾಗಾಗಿ ನಿಮ್ಮ ಪರಿಚಯ ನಂಗೆ ಆಗ್ತಿಲ್ಲ. ಈಗ ನೀವು ದೊಡ್ಡವರಾಗಿದ್ದೀರಲ್ವಾ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಹೌದಮ್ಮ, ನೀವು ಹೇಳಿದ ಸತ್ಯ, ನನ್ನ ಹೆಸರು ಮುತ್ತು ಅಂತ ಹೇಳ್ತಾನೆ. ಇನ್ನು ಅವರಮ್ಮ ಹೇಳ್ತಾರೆ, ಓ ಹೌದಾ, ಇವನು ಹರಿ ಅಲ್ವಾ, ಮತ್ತು ಇವನು ಕಂಠಿ ಅಲ್ವಾ? ಕಂಠಿಗೆ ಸಣ್ಣ ಇದ್ದಾಗ ಹರಿ ಯಾವಾಗಲೂ ತೊಂದರೆ ಕೊಡ್ತಿದ್ದ, ಕ್ವಾಟ್ಲೆ ಮಾಡ್ತಿದ್ದ, ಅವನಿಗಂತೂ ಅವನ ಜುಟ್ಟೆಲ್ಲ ಹಿಡಿತಾ ಇದ್ದ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಇವಾಗಲೂ ಹಾಗೇನೆ, ಇವಾಗೇನು ಕಮ್ಮಿಯಾ, ಇವಾಗಲೂ ಅದೇ ರೀತಿ ಮಾಡ್ತಾ ಇರ್ತಾರೆ ಅವರು ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಒಳಗೆ ಹೋಗ್ತಾರೆ. ಒಳಗೋಗಿ ಎಲ್ಲರೂ ಊಟಕ್ಕಂತ ಕೂತ್ಕೊಳ್ತಾರೆ. ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾ ಇರ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಮ್ಮ, ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಾನೊಂದು ಕೇಳಲ್ಲ. ಅಲ್ಲ ಅಮ್ಮ, ನಿಮಗೆ ನಮ್ಮ ಮನೆ ಗೊತ್ತಿತ್ತಲ್ವಾ, ಅದು ಬೇರೆ ನೀವು ಇದೇ ಊರಲ್ಲಿದ್ರಿ, ಹಾಗಿರುವಾಗ ನೀವು ಯಾಕೆ ಒಂದ್ಸಲ ಕೂಡ ಮಹಿ ನೋಡೋಕ್ಕೆ ಬರಲಿಲ್ಲ ಅಂತ ಕೇಳ್ತಾನೆ. ಆಗ ಅವಳಿಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಏಕೆಂದರೆ ಅವಳು ಬಂದಿರೋದು ಮಹಿ ನೋಡೋಕ್ಕಲ್ಲ, ಸಾಲಗಾರರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಿರ್ತದೆ. ಅದನ್ನು ಅವಳಿಗೆ ಹೇಳಲಿಕ್ಕೆ ಆಗಲ್ಲ, ಏಕೆಂದರೆ ಅವಳು ನಾಟಕ ಮಾಡ್ತಾ ಇರ್ತಾಳೆ. ಇನ್ನು ಅವ್ರು ಹೇಳ್ತಾರೆ, ಅದು ಮುತ್ತು, ಅದೆಲ್ಲ ಕೇಳಬೇಡ ಕಣಪ್ಪ, ಪರಿಸ್ಥಿತಿಯೇ ಹಾಗೆ, ಕೆಲವೊಂದು ಪರಿಸ್ಥಿತಿ ಇದ್ದಾಗ ನಾನು ಈ ಮನೆ ಬಿಟ್ಟು ಹೋಗಲೇಬೇಕಿತ್ತು. ಇವಾಗ ಅದೆಲ್ಲ ಹಳೆ ಕತೆ, ಅದನ್ನೆಲ್ಲ ಕೇಳಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ಕಣಪ್ಪ ಅಂತ ಹೇಳಿ ನಾಟಕ ಮಾಡ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ಆಯಿತು ಅಂತ ಹೇಳ್ತಾನೆ. ಇನ್ನು ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಆವಾಗ ನಟರಾಜ ಬರ್ತಾನೆ, ಏಯ್, ನೀನು ಯಾಕೆ ಇಲ್ಲಿ ಬಂದಿದ್ಯಾ, ನೋಡು ಹೇಗೆ ಕೂತ್ಕೊಂಡು ಮುಕ್ತಾ ಇದೆಯಾ ನೋಡು, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಅಂಕಲ್, ಯಾಕೆ ಅಂಕಲ್ ಈ ರೀತಿ ಮಾತಾಡ್ತಿದ್ದೀರಾ, ನೀವು ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನಾನು ಯಾಕಮ್ಮ ಈ ರೀತಿ ಮಾತಾಡಲಿ, ಇರೋದನ್ನೇ ಹೇಳ್ತಾ ಇದ್ದೇನೆ. ಅಲ್ಲ, ಇವಳನ್ನು ಯಾರು ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರು, ನಿಂಗೇನಾಗಿದೆ, ಇವಳನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ನೀನು ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಅಂಕಲ್, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಅವಳು ಮಹಿ ಅಮ್ಮ ಅಲ್ವಾ, ಮಹಿ ಎಷ್ಟು ಖುಷಿಯಾಗಿದ್ದಾನೆ ನೀವೇ ನೋಡಿ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏ ಕಂಠಿ, ಮೊದಲು ಆ ವಯ್ಯನ್ನ ಹೊರ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಕಂಠಿ ನಟರಾಜನಿಗೆ ಬೈತಾನೆ, ಬೈದು ಹೊರಗೆ ಹೋಗಿ ನೀವು ಮೊದಲು ಅಂತ ಹೇಳ್ತಾನೆ. ಆಗ ನಟರಾಜ ಹೇಳ್ತಾನೆ, ಇವಾಗ ಅವಳನ್ನು ಮೆರೆಸ್ತಿದ್ದೀರಲ್ಲ, ಮೆರೆಸಿ ಒಂದಿನ ಅವಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ, ಆಗ ನೀವೆಲ್ಲ ಪಶ್ಚಾತ್ತಾಪ ಪಡ್ತೀರ, ಅದನ್ನು ನಾನು ನೋಡ್ತೇನೆ, ನಿಮ್ಗೆ ಇವಾಗ ಹೇಳಿದ್ರಿ ಏನೂ ಅರ್ಥ ಆಗಲ್ಲ ಅಲ್ವಾ ಅಂತ ಹೇಳ್ತಾನೆ. ಇನ್ನು ಹೊರಗೆ ಹೋಗಿ ನಟರಾಜ ತುಂಬ ಸಿಟ್ಟಲ್ಲಿ ಕೂತ್ಕೊಂಡಿರ್ತಾನೆ. ಆವಾಗ ಅಲ್ಲಿಗೆ ಚಂದನ ಹೋಗ್ತಾಳೆ. ಚಂದನ ಹೋಗಿ ಹೇಳ್ತಾಳೆ, ಅಲ್ಲ ಅಂಕಲ್, ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಯಾಕೆ ಅವರನ್ನು ನೋಡಿ ಆ ರೀತಿ ಬೈತಿದ್ದೀರಾ, ಅಲ್ಲ, ಅವ್ರು ಎಷ್ಟೋ ವರ್ಷ ಆದಮೇಲೆ ಮಹಿಗೋಸ್ಕರ ಬಂದಿದ್ದಾರೆ, ಹಾಗಿರುವಾಗ ನೀವು ಯಾಕೆ ಅವ್ರಿಗೆ ಬೈತಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನು, ಅವಳು ಮಹಿಗೋಸ್ಕರ ಬಂದಿದ್ದಾಳ, ನಿನ್ನ ಭ್ರಮೆ ಅದು, ಅಲ್ಲ, ಇಷ್ಟು ವರ್ಷದಿಂದ ಅವಳು ಒಂದು ಸಲನೂ ಬರಲಿಲ್ಲ, ಆಗ ಅವಳಿಗೆ ಮಗ ಅಂತ ನೆನಪಾಗಲಿಲ್ಲ, ಇವಾಗ ಅವಳಿಗೆ ಮಗ ಅಂತ ನೆನಪಾಗಿ ಮಹಿ ನೋಡ್ಲಿಕ್ಕೆ ಬಂದ್ಲ, ನೀನು ಅಂದ್ಕೊಳ್ಳೋದು ಅದೆಲ್ಲ ನಿನ್ನ ಭ್ರಮೆ, ಅವಳ ಬಗ್ಗೆ ನಿನಗೆ ಗೊತ್ತಾಗುತ್ತೆ, ಆವಾಗ ನೀನೇ ಹೇಳ್ತೀಯ ಅವಳು ಎಂಥವಳು ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಅಂಕಲ್, ಯಾಕೆ ಆ ರೀತಿ ಹೇಳ್ತಿದ್ದೀರಾ, ಅಂಥದ್ದು ಏನಿದೆ, ಅಂಥದ್ದು ಏನು ಮಾಡಿದ್ದಾರೆ ಅವರು, ನೋಡಿ ಮಹಿ ಎಷ್ಟು ಖುಷಿಯಾಗಿದ್ದಾನೆ, ಅವ್ನು ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ, ಹಾಗಿರುವಾಗ ಯಾಕಂಕಲ್ ಅವ್ರಿಗೆ ಬೈತಾ ಇದ್ದೀರಾ ನೀವು ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾನೆ, ಅಲ್ಲ, ನಿಮಗೆ ನಾನು
ಏನು ಹೇಳಿದ್ರು ಅರ್ಥ ಆಗಲ್ಲ ಚಂದನ, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ನಿನಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ರೀತಿ ಬೈತಿದ್ದೇನೆ, ನಾನು ಯಾಕೆ ಈ ರೀತಿ ಮಾಡ್ತಿದ್ದೇನೆ ಅಂತ ಹೇಳಿ. ಇವಾಗ ನಿಂಗೇನೂ ಅರ್ಥ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಸಿಟ್ಟಿನಲ್ಲಿ ಎದ್ದು ಹೋಗ್ತಾನೆ. ಇನ್ನು ಚಂದನ ಯೋಚನೆ ಮಾಡ್ತಾರೆ, ಇವರಿಗೆ ಏನೋ ಆಗಿದೆ, ಅದನ್ನು ನಮ್ಮ ಹತ್ರ ಹೇಳ್ತಾ ಇಲ್ಲ, ಇರಲಿ ಪರವಾಗಿಲ್ಲ, ಆದರೆ ಮಹಿ ಅಮ್ಮ ಬಂದಿದ್ದಾರಲ್ಲ ಅದೇ ನಮ್ಮ ಖುಷಿ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಊಟ ಮಾಡಿ ಮಲಗ್ತಾರೆ. ಬೆಳಿಗ್ಗೆ ಆಗಿರ್ತದೆ. ಆಗ ಮಹಿ ಅಮ್ಮನೇ ಎದ್ದು ರಂಗೋಲಿ ಹಾಕಿ ದೇವ್ರಿಗೆ ಪೂಜೆ ಮಾಡಿ ಕಾಫಿ ಎಲ್ಲ ಮಾಡಿ ರೆಡಿ ಮಾಡಿ ಎಲ್ಲರನ್ನ ಎಬ್ಬಿಸ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಲ್ಲ ಅಮ್ಮ ನೀವ್ಯಾಕೆ ಮಾಡೋಕ್ಕೆ ಹೋದ್ರಿ, ನಾನೇ ಮಾಡ್ತಿದ್ದೆ ಅಲ್ವಾ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಪರವಾಗಿಲ್ಲ ಕಣಪ್ಪ, ಬೆಳಿಗ್ಗೆ ಎದ್ದು ನನಗೆಲ್ಲ ಕಾಫಿ ಎಲ್ಲ ಮಾಡಿದರೆ ನನ್ನ ಮನಸ್ಸಿಗೂ ನೆಮ್ಮದಿ ಆಗುತ್ತೆ, ಮೊದಲು ನೀನು ಕಾಫಿ ಕುಡಿ ಅಂತ ಹೇಳ್ಕೊಂಡು ಎಲ್ಲರಿಗೆ ಕಾಫಿ ಕೊಡ್ತಾನೆ. ಇನ್ನು ಚಂದನ ಕೂಡ ಬರ್ತಾಳೆ, ಚಂದನಾಗಿ ಕೂಡ ಕಾಫಿ ಕೊಡ್ತಾಳೆ. ಆಗ ಅವಳು ಹೇಳ್ತಾಳೆ, ಚಂದನ ಒಂದು ಕಾಫಿ ಇದೆ ಅವ್ರಿಗೆ ಕೊಟ್ಟು ಬರ್ತೇನೆ ನಾನು ಅಂತ ಹೇಳ್ತಾಳೆ ಅವರಮ್ಮ. ಆಗ ಚಂದನ ಹೇಳ್ತಾಳೆ, ಅಮ್ಮ ಬೇಡ ಅಮ್ಮ, ಅಲ್ಲಿಗೆ ಹೋಗಿ ಕೊಡೋಕೆ ನೀವು ಬೇಡ, ಅದ್ಯಾಕೋ ಸರಿ ಕಾಣಿಸಲ್ಲ, ಅಂಕಲ್ಗೆ ನಿಮ್ಮ ನೋಡಿದ್ರೇ ಆಗ್ತಾ ಇಲ್ಲ, ಅವರು ಆವಾಗದಿಂದ ಬೈತಾನೆ ಇದ್ದಾರೆ, ನಿನ್ನೆ ರಾತ್ರಿ ಎಷ್ಟೆಲ್ಲ ಜಗಳ ಮಾಡಿದ್ರು ನೀವೇ ನೋಡಿದ್ರಿ, ಈಗಿರುವಾಗ ನೀವು ಅವ್ರಿಗೆ ಹೋಗಿ ಕಾಫಿ ಕೊಟ್ಟರೆ ಅದಕ್ಕೇನಾದರೂ ಅವ್ರು ಪುರಾಣ ಮಾಡ್ತಾರೆ, ಬೇಡ ಅಮ್ಮ ನಾನೇ ಹೋಗಿ ಕೊಟ್ಟು ಬರ್ತೇನೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಪರವಾಗಿಲ್ಲ, ಇನ್ನು ಹೊಂದ್ಕೊಂಡು ಹೋಗಲೇಬೇಕಲ್ಲ, ಏನಾದರೂ ಆಗಲಿ ನಾನು ಹೋಗಿ ಕಾಫಿ ಕೊಡ್ತೇನೆ ಅಂತ ಹೇಳಿ ಕಾಫಿ ಕೊಡಲಿಕ್ಕೆ ಹೋಗ್ತಾಳೆ. ಆಗ ನಟರಾಜ ತುಂಬ ಸಿಟ್ಟಿನಲ್ಲಿ ಕೂತ್ಕೊಂಡಿರ್ತಾನೆ. ಇನ್ನು ಇವಳು ಬಂದು ಹೇಳ್ತಾಳೆ, ಕಾಫಿ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ನಟರಾಜನಿಗೆ ತುಂಬ ಸಿಟ್ಟು ಬರ್ತದೆ, ನಿನ್ನನ್ನು ಯಾರು ನನಗೆ ಕಾಫಿ ಕೊಡೋಕ್ಕೆ ಹೇಳಿದ್ದು ಅಂತ ಹೇಳ್ಕೊಂಡು ಕಾಫಿ ಕಪ್ಪನ್ನು ತೆಗೆದು ಬಿಸಾಡ್ತಾನೆ. ಇನ್ನು ಆ ಬಿಸಾಡಿದ ಸೌಂಡು ಒಳಗಡೆ ಕೇಳಿಸುತ್ತೆ. ಆಗ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಯಾಕೆ ಈ ರೀತಿ ಮಾಡಿದ್ಯಾ ಅಂತ ಹೇಳ್ಕೊಂಡು ಹರಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಿಮಗೇನು ಅರ್ಥ ಆಗಲ್ಲ ಇವಾಗ, ಇವಳನ್ನು ಮೆರೆಸ್ತಿದ್ದೀರಲ್ಲ ಮೆರೆಸಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಹೇಳ್ತಾರೆ, ಅಲ್ಲ ನಿಮ್ಗೇನಾಗಿದೆ, ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಈ ರೀತಿ ಮಾಡ್ತಿದ್ದೆ ಅಂತ ಹೇಳ್ಕೊಂಡು ಸರಿಯಾಗಿ ಬೈತಾರೆ. ಇನ್ನು ಮಹಿ ಅಮ್ಮನ ಚಂದನ ಒಳಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಎಲ್ಲರೂ ಅವನಿಗೆ ಬೈದು ಹೋಗ್ತಾರೆ ಒಳಗಡೆ. ಆದರೆ ಮಹಿ ಹೇಳ್ತಾನೆ, ಯಾಕೆ ನೀನು ಈ ರೀತಿ ಮಾಡ್ತಿದ್ಯಾ, ಹಾಗಾದರೆ ನಿಮಗೆ ನಮ್ಮಮ್ಮ ಬರೋದು ಇಷ್ಟ ಇಲ್ವಾ, ಅಂದರೆ ಮಗನಿಗೆ ಅಮ್ಮನ ಪ್ರೀತಿ ಸಿಗೋದು ಇಷ್ಟ ಇಲ್ವಾ, ನೋಡು ನೀನು ಏನು ಬೇಕಾದರೂ ಹೇಳು, ನನ್ನಮ್ಮ ಇನ್ನು ಮುಂದೆ ಇಲ್ಲೇ ಇರ್ತಾರೆ, ನಿಂಗೇನು ಮಾಡೋಕ್ಕಾಗುತ್ತೋ ಮಾಡ್ಕೊ ಅಂತ ಹೇಳಿ ಅವರ ಅಪ್ಪನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಮಹಿ ಅಮ್ಮ ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾಳೆ. ಅವಳು ಬಂದಿರೋದೇ ಹಣಕ್ಕೋಸ್ಕರ, ದುಡ್ಡಿಗೊಂದು ದಾರಿ ಮಾಡಲಿಕ್ಕೆ. ಅದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅವರೆಲ್ಲ ಮಹಿಗೋಸ್ಕರ ಬಂದಿದ್ದಾಳೆ ಅನ್ಕೊಂಡು ತುಂಬ ಖುಷಿ ಪಡ್ತಾ ಅಮ್ಮನ ಪ್ರೀತಿಯನ್ನು ಕಾಣ್ತಾ ತುಂಬ ಖುಷಿಯಲ್ಲಿ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಏನಾದರೂ ಮಹಿ ಅಮ್ಮನ ಬಣ್ಣ ಬಯಲಾಗುತ್ತಾ, ಅವಳಿಗೆ ಮದುವೆ ಆಗಿದೆ, ಅವಳು ಅವಳ ಗಂಡನ ಜೊತೆ ಇದ್ದಾಳೆ ಅನ್ನೋ ಸತ್ಯ ಮನೆಯವ್ರಿಗೆ ಗೊತ್ತಾಗುತ್ತಾ, ಅವಳು ಬಂದಿರೋದು ದುಡ್ಡಿಗೋಸ್ಕರ ಅದು ಗೊತ್ತಾಗುತ್ತಾ, ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.